ಪ್ರೀತಿ ಪ್ರೇಮ ಇರಲಿ ಎಚ್ಚರ. ಪ್ರೇಮ ಸಹಜೀವನ ತಪ್ಪ ಸರಿಯ ಎಂಬ ಪ್ರಶ್ನೆಗೆ ಒಬ್ಬೊಬ್ಬರದು ಒಂದೊಂದು ಉತ್ತರವಾಗಿರುತ್ತದೆ. ತಪ್ಪು ಸರಿ ಎಂಬುದನ್ನು ಪಕ್ಕಕ್ಕಿಟ್ಟರೆ ಇದರಲ್ಲಿ ಪೂರ್ತಿಯಾಗಿ ಮಗ್ನರಾಗಿರುವವರ ಜೀವನ ಅರ್ಧಾಂತರದಲ್ಲೇ ಮುಗಿಯಬಾರದು ಎಂಬುದೇ ಇಲ್ಲಿ ಪ್ರಮುಖವಾದ ಅಂಶ. ನಿಜವಾದ ಪ್ರೇಮ ಯಾರನ್ನಾದರೂ ಎದುರಿಸುತ್ತದೆ. ಮದುವೆಯೊಂದಿಗೆ ಒಂದಾದರೂ ಇಲ್ಲವೇ ಜೊತೆಯಾಗಲು ಸಿದ್ಧವಾದಾಗಲೂ ಸಹ ಆ ಪ್ರೇಮ ಬೆಸುಗೆಯಾಗುತ್ತದೆ. ಪ್ರೇಮ ಪಿಶಾಚಿಗಳ ಬಲೆಗೆ ಬೀಳಬೇಡಿ. ಕಲ್ಮಶವಿಲ್ಲದ ಪ್ರೇಮದಲ್ಲಿ ಲಾಭ ನಷ್ಟಗಳ ವ್ಯವಹಾರ ಇರುವುದಿಲ್ಲ. ಕಲುಷಿತವಾದ ಕಪಟ ಪ್ರೇಮವೇ ಅಪಾಯಕಾರಿ ಎನಿಸುತ್ತದೆ. ನಿರ್ಮಲವಾದ ಪ್ರೇಮಕ್ಕೆ ಜಾತಿ, ಧರ್ಮ, ಪ್ರದೇಶಗಳೊಂದಿಗೆ ಸಂಬಂಧವಿರುವುದಿಲ್ಲ. ಆದರೆ ಪ್ರೇಮದ ಹೆಸರಿನಲ್ಲಿ ಮೊದಲೇ ಪ್ಲಾನ್ ಮಾಡಿಕೊಂಡು ಆಳವಾದ ಗುಂಡಿಯಲ್ಲಿ ನೂಕುವವರೂ ಇರುತ್ತಾರೆ. ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಕೊನೆಗೊಳಿಸುವ ಅವಕಾಶವಾದಿಗಳು ಕೂಡ ಹೊಂಚು ಹಾಕಿರುತ್ತಾರೆ. ಮೋಹಕ ಮಾತುಗಳಿಂದ ಬಲೆಯಲ್ಲಿ ಸಿಲುಕಿಸಿಕೊಂಡು ಅನಂತರ ನಿಜವಾದ ಬಣ್ಣವನ್ನು ತೋರಿಸುವುದುಂಟು. ಅವರು ಸ್ತ್ರೀ, ಪುರುಷ ಯಾರಾದರೂ ಆಗಿರಬಹುದು. ಆ ಪ್ರೇಮದ ಮುಸುಕು ಹಾಕಿಕೊಂಡಿರುವ ಗೋಮುಖ ವ್ಯಾಘ್ರಗಳ ಸುಳಿವಿನತ್ತ ಎಚ್ಚರಿಕೆ ವಹಿಸಬೇಕು. ಕೆಲವೊಮ್ಮೆ ಅಭಿಪ್ರಾಯ ಭೇದಗಳಿಂದಲೂ ಅನಿರೀಕ್ಷಿತ ತೊಂದರೆ ಎದುರಾಗಬಹುದು. ಪುರುಷ ಅಥವಾ ಸ್ತ್ರೀಯರಲ್ಲಿ ಒಬ್ಬರದೇ ನಿಜವಾದ ಪ್ರೇಮ ಆಗಿದ್ದಲ್ಲಿ ಸಮಸ್ಯೆಯುಂಟಾಗಬಹುದು. ಮನಸ್ಸು ಮತ್ತು ತನ್ನದೆಲ್ಲವನ್ನು ಅರ್ಪಿಸಿಕೊಂಡ ನಂತರ ಜೀವನ ಪೂರ್ತಿ ಒಟ್ಟಾಗಿಯೇ ಇರಬೇಕೆಂದುಕೊಳ್ಳುತ್ತಾರೊಬ್ಬರು. ಇದು ಮತ್ತೊಬ್ಬರಿಗೆ ಇಷ್ಟವೆನಿಸದು. ಹೊಂದಾಣಿಕೆ ಸಾಧ್ಯವಾಗದಿದ್ದರೆ ಬೇರ್ಪಡುವುದೇ ಲೇಸು ಎಂದುಕೊಳ್ಳುತ್ತಾರೆ. ಕೊನೆಯ ಪ್ರಯತ್ನವಾಗಿ ಅವರ ಬಗ್ಗೆ ದುರ್ಭಾಷೆಗಳನ್ನು ಬಳಸುತ್ತಾರೆ. ಕೋಪದಲ್ಲಿ ಉಂಟಾಗುವ ಅನರ್ಥಗಳು ಕೆಲವು. ಉದ್ದೇಶಪೂರ್ವಕವಾಗಿ ಕುಟಿಲ ಯತ್ನಗಳೂ ಆಗಬಹುದು. ಎಂತಹುದಕ್ಕೂ ಹೇಸದಂತಹ ಆ ಪ್ರೇಮ ಪಿಶಾಚಿಗಳಿಂದ ತಮ್ಮ ರಕ್ಷಣೆಯ ಬಗ್ಗೆ ಜಾಗರೂಕರಾಗಿರಬೇಕು. ಆಕೆ ಅಥವಾ ಆತ ಇಬ್ಬರಿಗೂ ಇಷ್ಟವಿದ್ದಾಗಲೇ ಪ್ರೇಮ ಸಹಜೀವನ ಸಾಧ್ಯವಾಗುತ್ತದೆ. ಈ ಅನುಬಂಧದಲ್ಲಿ ಇಬ್ಬರದು ಒಂದೇ ತೆರನಾದ ಅಭಿಪ್ರಾಯವಾಗಿದ್ದರೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ಮನೆಯಲ್ಲಿ ಮದುವೆಗಾಗಿ ಒತ್ತಾಯ, ಇಬ್ಬರ ಮಧ್ಯೆ ಅಹಂಗಳು ಹುಟ್ಟಿಕೊಂಡರೆ ವಿವಾದಕ್ಕೆ ಆಸ್ಪದವಾಗುತ್ತದೆ. ಬೇರ್ಪಡುವ ದಿಸೆಯಲ್ಲಿ ಹತ್ಯೆಯ ಹಂತವನ್ನು ತಲುಪಬಹುದು. ಈ ದುಸ್ಥಿತಿ ಎದುರಾಗದಿರುವಂತೆ ಪ್ರೇಮ ಸಹಜೀವನವು ಹೊಸತರದಲ್ಲಿ ಇರುವಾಗಲೇ ಪ್ರೇಮಿ ಪ್ರೇಯಸಿಯೊಂದಿಗೆ ಎಲ್ಲಿಯವರೆಗೆ ಮುಂದೆ ಸಾಗಬೇಕು ಅಥವಾ ಮುಂದುವರಿಯಬಾರದು ಎಂಬುದನ್ನು ತಿಳಿದುಕೊಳ್ಳಬೇಕು. ಮದುವೆ ಮಾಡಿಕೊಳ್ಳುವುದೇ ಅಥವಾ ಸಾಧಕವಾಗುವುದಿಲ್ಲವೇ ಎಂಬ ಬಗ್ಗೆ ಆಲೋಚಿಸಬೇಕು. ಟೀ ಸಿದ್ಧಪಡಿಸುವಿಕೆಯಲ್ಲಿ ಸಕ್ಕರೆ, ಜೇನಿನ ರಸ ಹಾಲಿನೊಂದಿಗೆ ಬೇಕೆಂದುಕೊಂಡರೆ ಶುಂಠಿಯನ್ನು ಹಾಕಬಹುದು. ಅದನ್ನು ಹೊರತುಪಡಿಸಿ ಉಪ್ಪು ಖಾರವನ್ನು ಬೆರೆಸಿದರೆ ಹೇಗಿರುತ್ತದೆ? ಅದೇ ರೀತಿ ಪ್ರತಿಯೊಂದು ಸಂಬಂಧದಲ್ಲೂ ಯಾವುದು ಇರಬೇಕು, ಇರಬಾರದು ಎಂಬುದನ್ನು ಮೊದಲೇ ತಿಳಿದಿರಬೇಕು. ವರ್ತನೆ, ಹವ್ಯಾಸಗಳು, ಪದ್ಧತಿಗಳ ಮೂಲಕ ಪ್ರೇಮಿ ಪ್ರೇಯಸಿ ರಾಕ್ಷಸತ್ವವನ್ನು ತೋರಿಸುವ ಬಗ್ಗೆ ಮೊದಲೇ ಆಲೋಚಿಸಬೇಕು. ಅತಿಯಾಗಿ ಕೋಪಿಸಿಕೊಳ್ಳುವುದು, ಬೈಗಳ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವುದು, ದುಂದುವೆಚ್ಚ, ದುರಭ್ಯಾಸಗಳು ಇವು ಗಮನಕ್ಕೆ ಬಂದರೆ ಏನೋ ವ್ಯತ್ಯಾಸ ಇದೆ ಎಂದು ಅನುಮಾನಿಸಬೇಕು. ಸಾಮಾನ್ಯವಾಗಿ ಯುಕ್ತ ವಯಸ್ಸಿನಲ್ಲಿರುವ ತರುಣರಿಗೆ ಎಮೋಷನಲ್ ಸಪೋರ್ಟ್ ಇಲ್ಲದಿರುವಾಗ ಹೊರಗಿನ ವ್ಯಕ್ತಿಯಿಂದ ನಿರೀಕ್ಷಿಸುತ್ತಾರೆ. ಅವರಿಗೆ ಹತ್ತಿರವಾಗುತ್ತಾರೆ. ಆ ನಂತರವೇ ದಾರುಣಗಳು ನಡೆಯಬಹುದಾಗಿದೆ. ಹೆತ್ತವರು ಮಕ್ಕಳಿಗೆ ಮೌಲ್ಯಯುತ ನಡವಳಿಕೆಯನ್ನು ರೂಢಿ ಮಾಡುವುದರಿಂದ ಸಮಸ್ಯೆಗಳಿಂದ ದೂರವಿರಲು ಸಾಧ್ಯವಾಗುತ್ತದೆ. ಅದನ್ನು ಹೀಗೆ ಗುರ್ತಿಸಬಹುದು. ಮಾತನಾಡುವುದೇ ಇಷ್ಟವಿಲ್ಲವೆನ್ನುವಂತೆ ಮೂಡಿಯಾಗಿ ಇರುತ್ತಾರೆ. ಸಣ್ಣ ಪುಟ್ಟ ಸಂಗತಿಗಳಿಗೆ ಗೊಣಗಾಡುತ್ತಾರೆ. ತಪ್ಪುಗಳನ್ನು ಹುಡುಕುತ್ತಾರೆ. ಫೋಟೋ, ವಿಡಿಯೋ, ಚಾಟಿಂಗ್ ಪಡೆದ ಬಹುಮಾನಗಳು
ಇಂತಹುದೇನನ್ನು ಇಷ್ಟಪಡುವುದಿಲ್ಲ. ಮದುವೆ ವಿಷಯ ಪ್ರಸ್ತಾಪಿಸುತ್ತಿದ್ದಂತೆ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ. ಕುಟುಂಬದ ಸದಸ್ಯರೊಂದಿಗೆ ಬೆರೆಯುವುದು ವಿರಳವಾಗುತ್ತದೆ. ಪ್ರೇಮದಲ್ಲಿ ಇದ್ದುಕೊಂಡೇ ಬೇರೊಬ್ಬರೊಂದಿಗೆ ಪ್ರೇಮದ ಗುಂಗಿನಲ್ಲಿರುತ್ತಾರೆ. ಆರ್ಥಿಕವಾಗಿ ಶಾರೀರಿಕವಾಗಿ ಉಪಯೋಗಿಸಿಕೊಳ್ಳುವುದನ್ನೇ ಕಾಯುತ್ತಿರುತ್ತಾರೆ. ಮೊದಲಿಗೆ ಸೌಂದರ್ಯ ವ್ಯಕ್ತಿತ್ವದ ಬಗ್ಗೆ ಪ್ರಶಂಸೆಯ ಮಾತನ್ನಾಡುವುದಿಲ್ಲ. ಜಾಗೃತ ವಹಿಸುವ ಬಗೆಯಿದು. ಪ್ರೇಮದಲ್ಲಿ ಇದ್ದರೂ ಸಹಜೀವನ ಸಾಗಿಸುತ್ತಿದ್ದರೂ ಪ್ರತಿಯೊಂದಕ್ಕೂ ಮಿತಿ ಇರಬೇಕು. ಇದರ ಗುರಿ ಮದುವೆಯೇ ಇಲ್ಲವೇ ದೂರವಿರುವುದಾ ಎಂಬ ಸ್ಪಷ್ಟತೆ ಇರಬೇಕು. ಯಾರನ್ನು ಎಷ್ಟೇ ಗಾಢವಾಗಿ ಪ್ರೇಮಿಸಿದರೂ ನಿಯಂತ್ರಣವನ್ನು ದಾಟಬಾರದು. ಶಾರೀರಿಕವಾಗಿಯೂ ಬಲಹೀನರಾಗಬಾರದು. ನಿಮ್ಮ ಅಭಿಪ್ರಾಯಗಳನ್ನು ಗೌರವಿಸದಿರುವವರು ವ್ಯಕ್ತಿಗತವಾಗಿ ಬಲವಂತದ ಯೋಚನೆ ಮಾಡುವಂತಹವರಿಂದ ದೂರವಿರುವುದೇ ಲೇಸು. ಪ್ರೇಮಿಯಲ್ಲಿ ನಿಮಗೆ ಇಷ್ಟವಾಗದ ಹವ್ಯಾಸ ಪದ್ಧತಿಗಳು ಇದ್ದಾಗ ಅದನ್ನು ನಿರ್ಲಕ್ಷಿಸುವುದು ಸರಿಯಲ್ಲ. ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾದರೆ ರಹಸ್ಯವಾಗಿ ಇಟ್ಟುಕೊಳ್ಳದೆ ಅರ್ಥವಾಗುವ ಹಾಗೆ ಪರಸ್ಪರರ ಅನಿಸಿಕೆಗಳಿಗೆ ಗೌರವ ಕೊಡುವಂತಿರಬೇಕು. ಧನ್ಯವಾದಗಳು.